ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದ ನಟ ಇದೀಗ ಏನು ನೆನಪು ಮಾತ್ರ ಅಂತಲೇ ಕೂಡ ಹೇಳ್ಬೋದು. ನಿಜಕ್ಕೂ ಆಗಿರೋದು ಏನಿಲ್ಲ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೂರ್ಯವಂಶ ಸಿನಿಮಾ 2001ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ. ವಿಷ್ಣುವರ್ಧನ್ ಅವರದು ದ್ವಿಪಾತ್ರದಲ್ಲಿ ಅಭಿನಯಿಸಿ ಅದನಂತರ ಅರವಿಂದ್ ಅವರಲ್ಲಿ ಮಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇವರು ಈ ಸಿನಿಮಾ ಆದ ನಂತರ ನಮ್ಮಣ್ಣ ಎಂಬ ಸುದೀಪ್ ಅವರ ಜೊತೆ ಕಾಣಿಸ್ಕೊಂಡ್ರು. ಇದೆಲ್ಲ ಆದ ನಂತರ ಎಲ್ಲಿ ಹೋದ್ರು ಅಂತ ಕೂಡ ಅವ್ರ ಬಗ್ಗೆ ಹುಡುಕರು ಸಹ ಸಿಗಲಿಲ್ಲ ಅಂದರೆ ಗೂಗಲಲ್ಲಿ ಹುಡುಕರು ಸಹ ಸಿಗ್ತಿರಲಿಲ್ಲ. ಇತ್ತೀಚೆಗೆ ಥಿಯೇಟ್ರ್ನಲ್ಲಿ ಸಿನಿಮಾ ಬೆಂಗಳೂರಲ್ಲಿ ನೋಡ್ತಾಯಿದ್ರು. ಅವರೊಬ್ಬರೇ ಕೂತ್ಕೊಂಡು ನೋಡೋಂಥ ಸಂದರ್ಭದಲ್ಲಿ ಒಬ್ಬರಲ್ಲಿ ಯೂಟ್ಯೂಬರ್ ಗುರುತಿಡಿದು ಮಾತಾಡಿಸಿದ್ದಾರೆ. ನೀವು ಸೂರ್ಯವಂಶದ ಸಿನಿಮಾದಲ್ಲಿ ವಿಷ್ಣುವರ್ಧನ ಮಗನ ಪಾತ್ರ ಅಭಿನಯಿಸಿದ ನೀವೆಲ್ಲ ಸರ್ ಅಂತ ಕೇಳಿದ ತಕ್ಷಣ ಹೌದು ಅಂತ ಹೇಳಿ ತುಂಬಾ ಸಂತೋಷವಾಗಿ ಮಾತಾಡಿಸಿ ಗುರುತಿಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಕೂಡ ಹೇಳಿದರು. ಸದ್ಯ ಇದಾದ ನಂತರ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ದಕ್ಕೆ ನಾನೀಗ ಲಂಡನ್ನಲ್ಲಿ ವಾಸವಾಗಿದ್ದೇನೆ. ಲಂಡನ್ನಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸಿನಿಮಾ ರಂಗ ಯಾಕೆ ಬಿಟ್ರಿ ಸರ್ ಅಂತಂದಕ್ಕೆ ನಾನು ಓದಿನ ಕಡೆ ಸಂಪೂರ್ಣವಾಗಿ ಒಲವು ಕೊಟ್ಟೆ, ಓದಿನ ಕಡೆ ಹೋದೆ. ಮತ್ತು ಅವಕಾಶಗಳು ಅಷ್ಟೊಂದು ಕಡಿಮೆ ಆಯಿತು. ಮತ್ತು ಇವಾಗ ನೋಡಿ, ಈಗ ನೀವೇ ನನಗೆ ಗೊತ್ತಿರೋಕ್ಕೆ ತುಂಬಾ ಕಷ್ಟಪಟ್ಟರೆ. ಈಗಿರೋ ಸಂದರ್ಭದಲ್ಲಿ ಸಿನಿಮಾನ ನಂಬ್ಕೊಂಡು ನಾನು ಜೀವನ ಮಾಡ್ತೀನಿ, ತುಂಬಾ ಕಷ್ಟ ಆಗೋದು. ಈಗ ಇರೋಂಥ ಟ್ರೆಂಡಲ್ ಲೆವೆಲ್ ಅಂತ ನಮ್ಗೆ ಯಾವುದೇ ಕಾರಣಕ್ಕೆ ಅವಕಾಶಗಳು ಕೂಡ ಸಿಗ್ತಿಲ್ಲ. ಇದೇ ಕಾರಣಕ್ಕಾಗಿ ಓದಿ ನಾನು ಇಂಜಿನಿಯರ್ ಆಗಿದ್ದೇನೆ.